ಹಾಯ್ ಮಮ್ಮಾಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಮ್ಮ ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಇಷ್ಟು ದೊಡ್ಡ ಗ್ಯಾಪ್ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಸೊ ಇದುವರೆಗೂ ನಮ್ಮ ಚಾನಲಲ್ಲಿ ನೋಡಿದ್ರೆ ಫುಡ್ ರೆಸಿಪೀಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ. ಸೊ ಆ ಫುಡ್ ರೆಸಿಪೀಸ್ಗೆ ನಿಮ್ಮಿಂದ ನನಗೆ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ನಿಮ್ಮೆಲ್ಲ ಸಪೋರ್ಟಿಂದನೇ ಇದೆಲ್ಲ ಅಚೀವ್ ಮಾಡೋಕ್ಕಾಯಿತು. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ನೋಡಿದ್ರೆ ಈ 500 ರೆಸಿಪಿ ಮೇಲೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಆಗಿದೆ. ನೆಕ್ಸ್ಟು ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನನಗೇನೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಗೊತ್ತೋ, ಮಿಕ್ಸ್ ಆ್ಯಂಡ್ ಮ್ಯಾಚಸ್ ಗೊತ್ತೋ, ನನ್ನ ಕಿಡ್ಸಿಗೆ ನಾನು ಏನೆಲ್ಲ ಟ್ರೈ ಮಾಡಿದ್ದೀನೋ ಅದೆಲ್ಲನೂ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಕೂಡ ಅವೆಲ್ಲ ಟ್ರೈ ಮಾಡಿದಿದ್ರೆ ಖಂಡಿತ ಒಂದು ಐಡಿಯಾ ಅಂತೂ ಸಿಕ್ಕಿರುತ್ತೆ, ಹೇಗೆ ನಾವು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಆ ಐಡಿಯಾನ ಯೂಸ್ ಮಾಡಿ ನಿಮ್ಮ ಮಕ್ಳಿಗೆ ತಕ್ಕಂಗೆ, ಬಿಕಾಸ್ ಎವ್ರಿ ಕಿಡ್ಸ್ ಆರ್ ನಾಟ್ ಈಕ್ವಲ್ ಅಲ್ವಾ. ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಫುಡ್ ಇಷ್ಟ ಆಗುತ್ತೆ, ಕೆಲವೊಂದು ಫ್ರೂಟ್ಸ್ ಇಷ್ಟ ಆಗ್ಬೋದು, ಕೆಲವೊಂದು ಫ್ರೂಟ್ಸ್ ಇಷ್ಟ ಆಗದೆ ಇರ್ಬೋದು, ಕೆಲವೊಂದು ಇಂಗ್ರೀಡಿಯೆಂಟ್ಸ್. ಸೊ ಅದೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೆಂಗೆ ಬೇಕೋ ಹಾಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವೇ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಾದರೂ ಒಂದು ವಿಡಿಯೋ ಹಾಕಿದಾಗ ಫುಡ್ ವೀಡಿಯೋಸು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಒಂದು ಇರ್ತಾ ಇರಲಿಲ್ಲ. ಇನ್ನೇನಾದರೂ ಮಾಡಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು, ಇದು ಸಾಕು ಅಂತ ಅನ್ನಿಸ್ತು. ಆವಾಗ ಮದರ್ಸ್ಗೆ ಇರೋ ಕಾಮನ್ ಕ್ವೇರೀಸ್ ಏನು ಅಪಾರ್ಟ್ ಫ್ರಮ್ ಫುಡ್ ರೆಸಿಪೀಸ್ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಕಿಡ್ಸ್ ನ್ಯೂಟ್ರಿಷನ್ ಬಗ್ಗೆ ತುಂಬಾ ಡೌಟ್ಸ್ ಇದೆ, ಪೇರೆಂಟಿಂಗ್ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಅದು ಮಾತ್ರ ಅಲ್ಲದೆ ಕಿಡ್ಸ್ ಬಿಹೇವಿಯರ್, ಕಿಡ್ಸ್ ಸೈಕಾಲಜಿ ಇವೆಲ್ಲದ್ರ ರಿಲೇಟೆಡ್ ಕೂಡ ತುಂಬಾ ಡೌಟ್ ಇದೆ. ಸೊ ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ 1.5 year ಬ್ರೇಕ್ ತೊಗೊಂಡೆ, ತುಂಬ ರಿಸರ್ಚ್ ಮಾಡಿದೆ, ತುಂಬ ಕೋರ್ಸಸ್ ಆ್ಯಂಡ್ ಸರ್ಟಿಫಿಕೇಷನ್ಸ್ ಎಲ್ಲ ಮುಗಿಸಿ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಸೊ ಈ ಚಾನಲಲ್ಲಿ ಇನ್ಮೇಲೆ ವೀಡಿಯೋಸ್ನ ನಾವು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಬಟ್ ನೆಕ್ಸ್ಟ್ ಬರೋ ವೀಡಿಯೋಸ್ ಹೇಗಿರುತ್ತೆ ಅಂತಂದರೆ, ನಾನಾಗ ಒಂದು ಟಾಪಿಕನ್ನು ತೊಗೊಂಬಂದು ನನಗಿಷ್ಟ ಆಗಿರೋ ಒಂದು ಟಾಪಿಕ್ನ ಮಾತಾಡಿದೆ. ನೀವು ನಿಮ್ಗೇನು ಬೇಕು, ನ್ಯೂಟ್ರಿಷನ್ ಬಗ್ಗೆ ಆಗಲಿ, ಸೈಕಾಲಜಿ ಬಗ್ಗೆ ಆಗಲಿ, ಪೇರೆಂಟಿಂಗ್ ಬಗ್ಗೆ ಆಗಲಿ, ಯಾವ ಟಾಪಿಕ್ ಬೇಕೋ ಅದನ್ನು ನೀವು ಕಮೆಂಟಲ್ಲಿ ಹಾಕಿದ್ರೆ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಟಾಪಿಕ್ನ ಪಿಕ್ ಮಾಡಿ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ನಮ್ಮ ಥರ ಇರೋ ಎಲ್ಲ ಮದರ್ಸ್ಗೂ, ನಮ್ಮ ಕಮ್ಯುನಿಟಿಯಲ್ಲಿರೋ ಎಲ್ಲರಿಗೂ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ಒಂದು ಸಣ್ಣ ಇಂಟ್ರೊಡಕ್ಷನ್ ನಂತರ ಇವತ್ತಿನ ಟಾಪಿಕ್ ಒಳಗೆ ಹೋಗೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ನೋಡಿದ್ರೆ ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ಕು, ನೀವು ನಾನು ಎಲ್ಲ ತಾಯಂದಿರು ಫೇಸ್ ಮಾಡೋ ಅಂಥ ಟಾಪಿಕ್ಕು. ಬಟ್ ಅದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನು ಅಂತ ತಿಳ್ಕೊಂಡ್ರೆ ಖಂಡಿತ ನಮ್ಗೆ ಅದೊಂದು ಐ ಓಪನರ್ ಆಗಿರುತ್ತೆ. ಸೊ ಯೂಶ್ವಲಿ ನಾವು ಅಬ್ಸರ್ವ್ ಮಾಡಿರ್ತೀರ, ನಾವೇನಾದರೂ ಕೆಲಸ ಮಾಡ್ತಿರೋವಾಗ ಕಿಚನಲ್ಲಿದ್ದಾಗ ಮಕ್ಕಳು ನಮ್ಮ ಹಿಂದೆನೇ ಬರ್ತಾ ಇರ್ತಾರೆ, ಅಮ್ಮ 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 ಅಂತ. ಏನಾದರೂ ತೆಗೆಯೋದು, ಚೆಲ್ಲೋದು, ನೀರು ಹಾಲು ಅಂತ ಕೆಲವೊಂದನ್ನು ಒಡೆದಾಕೋದು ಕಿಚನಲ್ಲಿ. ಒಂದು ಕಡೆ ನೋಡಿದ್ರೆ ಗೋಡೆ ಮೇಲೆಲ್ಲ ಗೀಚಿಡೋದು, ರೂಮಲ್ಲಿ ನೋಡಿದ್ರೆ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಪೌಡ್ರ್ಗಳನ್ನ ಚೆಲ್ಲೋದು, ಆ ಥರ ಏನೋ ಒಂದು ಅವ್ರ ಕೈಯಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೋ ಪ್ರತಿಯೊಂದು ರೀತಿಯಲ್ಲೂ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಯೂಶ್ವಲಾಗಿ ನಾವೇನು ಅನ್ಕೊತೀವಿ, ತಾಯಂದಿರು ಯಾಕಪ್ಪ ಹಿಂಗೆ ಮಾಡ್ತಾರೆ, ಯಾಕಪ್ಪ ನಮ್ಮ ತಾಳ್ಮೆನ ಇಷ್ಟೊಂದು ಚೆಕ್ ಮಾಡ್ತಾರೆ ಅಂತೆಲ್ಲ ನಮಗೆ ಅನಿಸುತ್ತೆ. ಬಟ್ ಇದರಿಂದ ಇರೋ ನಿಜವಾದ ಸೈಂಟಿಫಿಕ್ ರೀಸನ್ ಏನು ಅಂತ ನೋಡಿದ್ರೆ, ಮಕ್ಕಳಿಗೆ 3 ವಿಷಯ ರೀ. ಮಕ್ಕಳು ಯೂಶ್ವಲಿ ಯಾವಾಗಲೂ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ. ಅಂದರೆ ಪ್ರತಿಯೊಂದನ್ನು ತಾನೇ ಮಾಡಿ ಕಲ್ತ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದ್ರ ಮೇಲೆ ನಮ್ಮ ಮೇಲಿರೋ ಪ್ರೀತಿನ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು. ಅದಲ್ಲದೆ ನಮ್ಮನ್ನು ಯಾವಾಗಲೂ ಸರ್ಪ್ರೈಸ್ ಮಾಡಬೇಕು. ಸೊ ಈ ಒಂದು 3 ವಿಷಯಕ್ಕೋಸ್ಕರನೇ ಅವ್ರು ಇವೆಲ್ಲನೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಕಿಚನಲ್ಲಿ ಏನಾದರೂ ಒಂದು ಮಾಡ್ತಾ ಇದ್ದಾಗ ಅವ್ರು ನಿಮ್ಮ ಹಿಂದೆನೇ ಬರೋದು, ಏನಾದರೂ ಒಂದು ತೆಗೆಯೋದು ಮಾಡೋದು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಅಲ್ಲ. ಅದು ಬಂದು ಏನಂದರೆ ನಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಬರ್ತಾರೆ. ಅದೇ ಸೈಕಾಲಜಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಕಿಡ್ಸಿಗೆ ಇಂಟೆನ್ಷನ್ ಮಾತ್ರ ಯಾವತ್ತೂ ಪ್ಯೂರ್ ಆಗಿರುತ್ತೆ. ಬಟ್ ಆ ಇಂಟೆನ್ಷನ್ನ ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಅಲ್ಲಲ್ಲಿ ಸ್ವಲ್ಪ ತಪ್ಪಾಗುತ್ತೆ. ನಮ್ಮ ಥರ ಅವ್ರ ಕೈಯಲ್ಲಿ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮನ್ನು ಇರಿಟೇಟ್ ಮಾಡೋವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಸೊ ಅವ್ರು ಹಾಲು ಹಾಕೋದು, ನೀರು ಚೆಲ್ಲೋದು, ಇನ್ನೊಂದು ಮಾಡೋದು ಎಲ್ಲನೂ ನಮಗೆ ಕಷ್ಟ ಕೊಡಬೇಕು ಅಂತಲ್ಲ, ಅಮ್ಮಗೆ ಹೆಲ್ಪ್ ಮಾಡೋಣ ಅಂತನೋ, ಅಥವಾ ನಿಮ್ಮ ಹಿಂದೆನೇ ತಿರುಗಾಡ್ತಾ ಇರೋದು ಅವರಿಗೆ ಆ ಡಿಸ್ಟೆನ್ಸ್ ಇಷ್ಟ ಆಗಲ್ಲ. ಆದಷ್ಟು ಅವ್ರಿಗೆ ನಮ್ಮ ಪ್ರೀತಿ ಬೇಕಾಗತ್ತೆ. ಸೊ ನಮ್ಮ ಪ್ರೀತಿ ಬೇಕು ಅಂತ ನಮ್ಮ ಹಿಂದೆನೇ ತಿರುಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಗೋಡೆ ಮೇಲೆಲ್ಲ ಗೀಚಿಟ್ಟಿರ್ತಾರೆ. ನಮ್ಮ ಪ್ರಕಾರ ನಾವು ಅದನ್ನು ನೋಡಿದ ತಕ್ಷಣ ಕೋಪ ಮಾಡ್ಕೊತೀವಿ. ಬಟ್ ಅವ್ರಿಗೇನಂದರೆ
ಏನೋ ಒಂದು ದೊಡ್ಡ ಆರ್ಟ್ ಮಾಡಿದ್ದಾರೆ, ದೊಡ್ಡದಾಗಿ ಏನೋ ಚಿತ್ರ ಬಿಡಿಸಿದ್ದಾರೆ, ನಾವು ಅದನ್ನು ನೋಡಿದ ತಕ್ಷಣ ಅಮ್ಮ ಹ್ಯಾಪಿ ಆಗ್ತಾರೆ, ಅಪ್ಪ ಹ್ಯಾಪಿ ಆಗ್ತಾರೆ. ಕೆಲವೊಂದು ಮಕ್ಕಳು ನೋಡಿದ್ರೆ ಹಾರ್ಟ್ ಶೇಪಲ್ಲಿ ಏನೋ ಬರೆದಿರ್ತಾರೆ, ಐ ಲವ್ ಯು ಮಮ್ಮಿ ಅಂತ ಬರೆದಿರ್ತಾರೆ. ಇವೆಲ್ಲನೂ ಮಾಡೋದು ನಮ್ಮನ್ನು ಇರಿಟೇಟ್ ಮಾಡೋದಕ್ಕೋಸ್ಕರ ಅಲ್ಲ, ನಮ್ಮ ಮೇಲೆ ಅವ್ರಿಗಿರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ. ಈ ಮೇಕಪ್ ಮಾಡೋದು, ಪೌಡ್ರ್ ಚೆಲ್ಲೋದು ಇವೆಲ್ಲನೂ ಅಷ್ಟೇ. ಮಕ್ಕಳಿಗೆ ಯಾವಾಗಲೂ ಒಂದು ಗಿಲ್ಟ್ ಇರುತ್ತಂತೆ, ಏನು ಅಂದರೆ ಯಾವಾಗಲೂ ನಮಗೆ ಯಾರೋ ಒಬ್ರು ಹೆಲ್ಪ್ ಮಾಡ್ತಾನೇ ಇದ್ದಾರಲ್ವಾ. ಇವಾಗ ಅಡಲ್ಟ್ಸ್ ನೋಡಿದ್ರೆ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಕೊತಾ ಇರ್ತಾರೆ. ಬಟ್ ಮಕ್ಕಳಿಗೆ ಹಾಗಲ್ಲ. ಅವರಿಗೆ ಸ್ನಾನ ಮಾಡ್ಸೋಕ್ಕಾಗಲಿ, ಊಟ ತಿನ್ಸೋಕ್ಕಾಗಲಿ, ನಿದ್ದೆ ಮಾಡ್ಸೋಕ್ಕಾಗಲಿ ಯಾರಾದರೂ ಒಂದು ಹೆಲ್ಪ್ ಬೇಕಾಗತ್ತೆ. ಸೊ ಅವರಿಗೆ ಅದು ಮೈಂಡಲ್ಲಿ ಇರುತ್ತೆ, ಯಾವಾಗ ನನ್ನ ಕೆಲಸ ನಾನೇ ಮಾಡ್ತೀನಿ, ನಮಗೋಸ್ಕರ ಅಪ್ಪ ಅಮ್ಮ ಇಷ್ಟು ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ನಾನು ಸಂತೋಷ ಪಡಿಸ್ಬೇಕು, ಅವ್ರನ್ನ ನಾನು ಹೆಲ್ಪ್ ಮಾಡಬೇಕು ಅನ್ನೋ ಥಾಟ್ ಬಂದು ಅವ್ರಿಗೆ ಕಾನ್ಸ್ಟೆಂಟಾಗಿರುತ್ತೆ. ಬಿಕಾಸ್ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಮಗೇನೆ ಕೆಲಸ ಕಾರ್ಯ ಅದು ಇದು ಅಂತ ಸಾವಿರಾರು ಟಾರ್ಗೆಟ್ಸ್ಗಳ ಹಿಂದೆ ಓಡ್ತಾ ಇರ್ತೀವಿ. ಬಟ್ ಮಕ್ಕಳಿಗೆ ಇಂಥ ದೊಡ್ಡ ಟಾರ್ಗೆಟ್ಸ್ ಎಲ್ಲ ಏನೂ ಇಲ್ಲ. 24 ಗಂಟೆ ನಮ್ಮನ್ನು ಸಂತೋಷ ಪಡಿಸೋದು, ನಮ್ಮನ್ನು ಸರ್ಪ್ರೈಸ್ ಮಾಡೋದು, ನಮ್ಮ ಪ್ರೀತಿನ ಗಳಿಸೋಕ್ಕೆ ಏನಾದರೂ ಒಂದು ಮಾಡೋದು, ಇವರೇ ಅವ್ರಿಗೆ ಪ್ರೈಮ್ ಟಾರ್ಗೆಟ್, ಅವ್ರಿಗಿರೋ ಒಂದೇ ಟಾರ್ಗೆಟು. ಸೊ ಆ ಮೇಕಪ್ ಮಾಡ್ಕೊಳ್ಳೋದಾಗಲಿ ಎಲ್ಲನೂ ಏನಂದರೆ ನಾನೇ ಏನೋ ಒಂದನ್ನು ಟ್ರೈ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮಗೆ ಟೆನ್ಷನ್ ಮಾಡಿದೆ, ಅವ್ರಿಗೇನು ಕೆಲಸ ಕೊಡದೆ ನಾನೇ ಏನೋ ಒಂದು ಮಾಡಬೇಕು ಅಂತ ಹೋಗ್ತಾರೆ. ಸೊ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಅವ್ರ ಇಂಟೆನ್ಷನ್ ಪ್ಯೂರ್ ಆಗಿರುತ್ತೆ, ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವ್ರು ಇನ್ನೂ ಅಷ್ಟೊಂದು ಮೆಚ್ಯೂರ್ಡ್ ಆಗಿರಲ್ಲ. ಸೊ ಏನೋ ಒಂದನ್ನು ಚೆಲ್ತಾರೆ ಮಾಡ್ತಾರೆ, ಅದೆಲ್ಲ ಆಗುತ್ತೆ. ಸೊ ನಾನೊಂದು ಕೈಂಡ್ ರಿಕ್ವೆಸ್ಟ್ ಅನ್ನೋದೇನು ಅಂದರೆ, ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಈ ಥರ ಏನೋ ಒಂದು ಇನ್ಸಿಡೆನ್ಸ್ ಆದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗೋ ಬದಲು ಒಂದು ಸೆಕೆಂಡ್ ಒಂದು ಪಾಸ್ ತಗೊಳ್ಳಿ. ಒಂದೇ ಒಂದು ಸಣ್ಣ ಪಾಸ್ ತಗೊಂಡು ಅದ್ರ ಹಿಂದೆ ಇರೋ ಇಂಟೆನ್ಷನು ಜಸ್ಟ್ ಸಿ ಬಿಯಾಂಡ್ ದಟ್ ಮೆಸ್ ಅಂತ ಅಷ್ಟೇ. ಅವ್ರು ಏನೆಲ್ಲ ಮಿಸ್ ಮಾಡಿರ್ತಾರೋ ಅದ್ರ ಬಿಯಾಂಡ್ ಥಿಂಕ್ ಮಾಡಿ, ಅದ್ರ ಇಂಟೆನ್ಷನ್ನ ಯೋಚನೆ ಮಾಡಿ, ಏನು ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಯಾಕೆಂದರೆ ಈ ಚಾನಲಲ್ಲಿ ಒಂದು ವಿಷಯ ಅಂತೂ ನಾನು ಸ್ಟ್ರಾಂಗಾಗಿ ಇದು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ನಿಮ್ಮ ಹತ್ರ ಕನ್ವೆ ಮಾಡಬೇಕು ಅಂತ. ಏನು ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ನೀವು ಎಂಥ ಸಿಚುವೇಷನಲ್ಲಿದ್ದೀರಾ, ನೀವೇನನ್ನು ಫೇಸ್ ಮಾಡ್ತಿದ್ದೀರಾ, ನೀವು ಯಾವೊಂದು ಮೈಂಡ್ಸೆಟ್ಟಲ್ಲಿದ್ದೀರಾ ಅನ್ನೋದು ನಿಮಗೆ ಮಾತ್ರ ಗೊತ್ತು. ಒಂದು ವಿಡಿಯೋದಲ್ಲಿ ಬಂದು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದು, ಅದನ್ನು ಫಾಲೋ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ನಾನು ಇಲ್ಲಿರೋದು ಏನಕ್ಕೆ ಅಂದರೆ, ಜಸ್ಟ್ ಮಕ್ಕಳು ಹೇಗೆ ಮಾಡೋ ರೀಸನ್ ಏನು, ಏನಕ್ಕೆ ಹಂಗೆ ಮಾಡ್ತಾರೆ ಅನ್ನೋ ಒಂದು ರೀಸನ್ ನಿಮಗೆ ಗೊತ್ತಾದರೆ ನೀವೇನು ಮಾಡಬೇಕು ಅನ್ನೋದನ್ನು ನೀವೇ ಮಾಡ್ತೀರಾ. ಸೊ ನೆಕ್ಸ್ಟ್ ಟೈಮ್ ಈ ಥರ ಸಿಚುವೇಶನ್ ಬಂದಾಗ ಜಸ್ಟ್ ಥಿಂಕ್ ಮಾಡಿಬಿಟ್ಟು ನಿಮ್ಗೇನು ಅನಿಸುತ್ತೋ ಹಾಗೆ ರಿಯಾಕ್ಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಏನಂದರೆ, ಇದ್ರ ರಿಲೇಟೆಡ್ ನನ್ನೊಂದು ಸಣ್ಣ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ. ನನಗೆ 2 ಹೆಣ್ಮಕ್ಳು. ಸೊ ನನ್ನ ದೊಡ್ಡ ಮಗಳಿಗೆ ನೋಡಬೇಕು ಅಂದರೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಏನೋ ಒಂದು ಮಾಡಬೇಕು, ಟ್ರೈ ಮಾಡ್ತಾ ಇರಬೇಕು ಅಂತ ಅಂದ್ಕೊತಾಳೆ. ಎಸ್ಪೆಷಲಿ ಲೀವ್ ಇರೋ ಟೈಮಲ್ಲಿ ಸ್ಯಾಟರ್ಡೇ ಸಂಡೇಸು ನಾನೇ ಕಾಫಿ ಹಾಕ್ತೀನಿ, ದೋಸೆ ಹಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನೋ ಒಂದು ಮಾಡ್ತಾನೇ ಇರ್ತಾಳೆ. ಅದರ ರೀಸನ್ನು ಬಟ್ ಮಾಡೋವಾಗ ನಿಮಗೆ ಗೊತ್ತು, ಕಿಚನ್ ಹೆಂಗಿರುತ್ತೆ, ಏನೆಲ್ಲ ಕೆಳಗೆ ಬೀಳುತ್ತೆ ಎಲ್ಲ ನಿಮಗೂ ಗೊತ್ತು. ಬಟ್ ಅದ್ರ ಹಿಂದೆ ಇರೋ ಇಂಟೆನ್ಷನ್ನ ಯೋಚನೆ ಮಾಡಿ. ವಾರ ಎಲ್ಲ ನಾವೆಲ್ಲನೂ ಆ ಮಕ್ಕಳಿಗೆ ಮಾಡಿರ್ತೀವಿ, ಟಿಫನಿಂದ ಲಂಚಿಂದ ಮಾಡಿ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ. ಇದೆಲ್ಲ ನಾವು ಅಂದ್ಕೊತೀವಿ ಅವ್ರಿಗೆ ಗೊತ್ತಿಲ್ಲ ಅಂತ, ಬಟ್ ಮಕ್ಕಳು ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಆ ಲೀವ್ ಇರೋ ಒಂದು ದಿವಸ ನಾವು ಅಮ್ಮಗೆ ಏನಾದರೂ ಮಾಡಿಕೊಡ್ಬೇಕು, ಫ್ಯಾಮಿಲಿಗೆ ಏನಾದರೂ ಮಾಡಬೇಕು, ಅವ್ರನ್ನ ಸರ್ಪ್ರೈಸ್ ಮಾಡಬೇಕು, ಸಂತೋಷ ಪಡಿಸ್ಬೇಕು, ಇಲ್ಲ ನಮ್ಮ ಮೇಲೆ ಅವ್ರಿಗಿರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಟ್ರೈ ಮಾಡೋಕ್ಕೆ ಹೋಗ್ತಾರೆ ಅಷ್ಟೇ. ಅದು ಮಾಡೋ ಪ್ರಾಸೆಸ್ಸಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗತ್ತೆ. ಅದೇ ಥರ ನನ್ನ ಸಣ್ಣ ಮಗಳಿದ್ದಾಳೆ, ಅವಳಿಗೂ ಅಷ್ಟೇ. ಎಲ್ಲಿ ಹೊರಗೆ ಹೋದ್ರೂ, ಎಲ್ಲಾದರೂ ಒಂದು ಹೂವಿನ ಗಿಡ ನೋಡಿದ್ರೂ ಎಲ್ಲನೂ ಕಿತ್ತಾಕ್ತಾ ಇರೋಳು. ಸೊ ಫಸ್ಟು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಕಿತ್ತಿರೋ ಎಲ್ಲ ಹೂನು ತೊಗೊಂಬಂದು ಜೋಡಿಸ್ಬಿಟ್ಟು ಐ ಲವ್ ಯು ಮಮ್ಮಿ ಅಂತ ಕೊಡ್ತಾ ಇದ್ಲು. ಸೊ ಈ ವಿಷಯ, ಈ ಸೈಕಾಲಜಿ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಇದೆರಡಲ್ಲ, ಸಾವಿರಾರು ಇನ್ಸಿಡೆಂಟ್ಸ್ ನಾನು ಡೈಲಿ ಫೇಸ್ ಮಾಡೋವಾಗ ಎಲ್ಲದರಿಂದೇನೂ ಅಬ್ಸರ್ವ್ ಮಾಡಿದ್ರೆ 3 ಇಂಟೆನ್ಷನ್. ಅವರಿಗೆ ನಮ್ಮ ಮೇಲಿರೋ ಲವ್ವನ್ನು ತೋರಿಸ್ಬೇಕು, ನಮ್ಮನ್ನು ಸರ್ಪ್ರೈಸ್ ಮಾಡಬೇಕು, ಮತ್ತು ನಮಗೆ ತುಂಬ ಟೆನ್ಷನ್ ಕೊಡದೆ ಅವರೇ ಓನಾಗಿ ಎಲ್ಲನೂ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಸೊ ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳನ್ನ ತಾಯಿಯಾಗಿ ಥಿಂಕ್ ಮಾಡಿದೆ ಅವ್ರ ಸ್ಟೇಜಲ್ಲಿ ಹೋಗಿ ಅವ್ರ ಮೈಂಡ್ಸೆಟ್ಟಲ್ಲಿ ಸ್ವಲ್ಪ ಯೋಚನೆ ಮಾಡೋಕ್ಕೆ ಹೋದರೆ ಸ್ವಲ್ಪ ಪೇರೆಂಟಿಂಗ್ ಕೂಡ ಇನ್ನೊಂಚೂರು ಬೆಸ್ಟಾಗಿ ಈಸಿಯಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ನಿಮಗೇನಾದರೂ ಇದೇ ಥರ ಮೆಮೊರಬಲ್ ಇನ್ಸಿಡೆನ್ಸ್ ಇದ್ದರೆ ನಿಮ್ಮ ಮಕ್ಕಳ ಜೊತೆ ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ, ಸೊ ದಟ್ ನಮ್ಮ ಕಮ್ಯುನಿಟಿಯಲ್ಲಿರೋ ಮದರ್ಸ್ಗೆ ಹೆಲ್ಪ್ ಆಗ್ಬೋದು. ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತಲೂ ಹೇಳಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಹ್ಯಾಪಿ ಪೇರೆಂಟಿಂಗ್ ಮಮ್ಮಾಸ್.